ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾವು ಹುಟ್ಟಿದ್ದೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಬೆಳಗ್ಗೆ ಬೆಳಗ್ಗೆನೆ ಎದ್ದು ಹೋದ್ರೆ ಏನಪ್ಪ ಈ ಚಳಿ ಈ ಮಂಜು ಇದು ನೋಡ್ತಾ ಇದ್ರೆ ನಾನು ನಮ್ಮೂರಲ್ಲೇ ಇದ್ದೀನ ಇಲ್ಲ ಬೇರೆ ಊರಲ್ಲಿ ಇದ್ದೀನ ಅಂತ ಫೀಲ್ ಆಗ್ತಾಯಿತ್ತು ಫ್ರೆಂಡ್ಸ್. ಮತ್ತೆ ಬಸ್ಸಲ್ಲೇ ಕುತ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ದೂರ ಹೋದ್ಮೇಲೆ ಸೀಟ್ ಸಿಕ್ಕಿದ್ದು. ನಮ್ಮೂರ ಕಡೆ ಹೋಗ್ಬೇಕಂದ್ರೆ ಸೀಟ್ ಸಿಗೋದೇ ಕಷ್ಟ. ಮತ್ತು ಬಸ್ಸಲ್ಲೇ ಕುತ್ಕೊಂಡು ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಬಟ್ ಲಾಗ್ ಮಾಡೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು, ಇನ್ನು ಸ್ಟಾರ್ಟಿಂಗ್ ಟ್ರಬಲ್ ಅಲ್ವಾ, ಅದಕ್ಕೆ. ಮತ್ತು ಹಂಗೆ ಬಸ್ಸಲ್ಲಿ ಒಂದು ಚೋಟ ಫ್ರೆಂಡ್ ಸಿಕ್ಕಿದ್ರು. ಎಲ್ಲೋದ್ರೂ ಒಂದಾದರೂ ಫ್ರೆಂಡ್ ಸಿಗ್ತಾರೆ ಚಿಕ್ಕ ಮಕ್ಕಳು. ಹಂಗೆ ಈ ಬಸ್ಸಲ್ಲೂ ಒಬ್ಬರು ಸಿಕ್ಕಿದ್ರು. ಮತ್ತು ಹಂಗೆ ಮಾತಾಡ್ಕೊಂಡು ಕೂತಿದ್ದೆ. ಅವ್ರು ಕೇಳೋ ಕ್ವಶನಿಗೆ ನಂಗೆ ಆನ್ಸರ್ ಬರೋಲ್ಲ. ಬನ್ನಿ ಗೇಮ್ ಆಡೋಣ, ಬನ್ನಿ ಅಕ್ಕ, ನೀವು ಆ ಆಟ ಆಡೋಕ್ಕೆ ಬರುತ್ತಾ, ಈ ಆಟ ಆಡೋಕ್ಕೆ ಬರುತ್ತಾ, ನೀವೇನು ಓದ್ತಿದ್ದೀರಾ, ಏನು ಓದಿದ್ದು, ಹೇಗೆ ಓದ್ತಿದ್ರಿ, ನಂಗೆ ಓದೋಕ್ಕೆ ಬರೋಲ್ಲ, ಹಂಗೆ ಹಿಂಗೆ ಅಂತ ಅವ್ರೇನೋ ಅವ್ರ ಸ್ಟೋರಿ ಹೇಳ್ತಾಯಿದ್ರು. ಅದನ್ನು ಕೇಳಿಸ್ಕೊಂಡು ನನಗೆ ನಾನು ಕೂತ್ಕೊಂಡು ನಮ್ಮ ಚೋಟ ಫ್ರೆಂಡ್ ಜೊತೆ ಮಾತಾಡ್ಕೊಂಡೆ ನನ್ನ ಇಳಿಯೋ ಸ್ಟಾಪೇ ಬಂದುಬಿಡ್ತು. ಸೊ ಅವಳಿಗೆ ಬಾಯ್ ಹೇಳಿ ನಾನು ಬಂದೆ. ಫೈನಲಿ ನಾನು ಹೋಗ್ಬೇಕಾಗಿರೋ ಟೆಂಪಲ್ಗೆ ರೀಚ್ ಆದೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮನೆ ದೇವರಿಗೆ ಬರ್ತಾ ಇರೋದು ನಾನು. ಟೆಂಪಲ್ಗೆ ಹೋಗೋಕ್ಕೂ ಮುಂಚೆನೇ ತಡೆ ಓಡಿಸ್ಬೇಕಿತ್ತು. ತಡೆ ಓಡಿಸೋಕ್ಕೆ ಆದರೂ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೊರಡ್ಬೇಕಾದ್ರೆ ನಾನು ಮಣ್ಣನ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಫೋಸ್ ಕೊಡು ನಾನು ವಿಡಿಯೋ ಮಾಡ್ತೀನಿ ಅಂತ. ಅವಾಗ ಫೋಸ್ ಕೊಡೋಕ್ಕೆ ಬಂತ, ಅವಾಗ ವಿಡಿಯೋನೇ ಕ್ಯಾಪ್ಚರ್ ಮಾಡಿಲ್ಲ ಒಂದು. ಅಲ್ಲಿಂದ ನಾವು ಹುಟ್ಟಿದ ಅಮ್ಮನ ದರ್ಶನ ಮಾಡೋಕ್ಕೆ. ಅಮ್ಮನ ನೋಡೋಕ್ಕೆ ಫುಲ್ಲು ಕ್ಯೂರಿಯಾಸಿಟಿ ಇತ್ತು. ತುಂಬ ದಿನ ಆಗಿತ್ತಲ್ಲ ಅಮ್ಮನ ನೋಡಿ ದರ್ಶನ ಮಾಡಿ ಎಲ್ಲ. ಸೊ ಅಮ್ಮನ ನೋಡೋಕ್ಕೆ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೆ ನಾನಂತೂ. ಸೊ ಒಳಗಡೆ ಹೋಗಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕೋ ಬಂದಮೇಲೆ ನಾವು ಹೋಗೋಕ್ಕಾಗೋದು ಅಮ್ಮನ ನೋಡೋಕ್ಕೆ. ಸೊ ಹೋಗ್ಬೇಕಾದ್ರೆ ನಾನು ನಮ್ಮಣ್ಣ ಇಬ್ಬರು ಕಿತ್ತಾಡ್ಕೊಂಡು ಪ್ರದಕ್ಷಿಣೆ ಹಾಕ್ಬೇಕಾದ್ರೂ ನಮ್ಮ ಜಗಳ ಮುಗಿಯಲ್ಲ ಫ್ರೆಂಡ್ಸ್. ನಾನು ಸುಮ್ಮನೆ ಇದ್ದರೂ ಅವ್ನು ಕೊಟ್ಲೆ ಕೊಡ್ತಾನೆ, ಅವ್ನು ಸುಮ್ಮನೆ ಇದ್ದಾಗ ನಾನು ಕೊಟ್ಲೆ ಕೊಡ್ತೀನಿ, ಈ ಥರ ಇರುತ್ತೆ. ಸೊ ಏನೋ ಒಂಥರ ಖುಷಿ ಫ್ರೆಂಡ್ಸ್. ಫ್ಯಾಮಿಲಿ ಜೊತೆ ಆಚೆ ಹೋಗೋದು, ಟೆಂಪಲ್ ಅಂತ ಅಲ್ಲ, ಎಲ್ಲೇ ಆಗಲಿ ನನ್ನ ಫ್ಯಾಮಿಲಿ ಜೊತೆ ಹೋಗೋದು ನನಗೊಂಥರ ಖುಷಿ ಸಿಗುತ್ತೆ. ಎಲ್ಲ ದರ್ಶನ ಮಾಡ್ಕೊಂಡು ಮುಗೀತು. ಬಟ್ ವಿಡಿಯೋ ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡೋಂಗಿಲ್ಲ. ಮಾಡ್ಕೊಡ್ಬೇಕಾದ್ರೆ ಏನಾದರೂ ಸಿಗಾಕೊಂಡ್ರೆ ಫೋನ್ ಕಿತ್ಕೊಬಿಡ್ತಾರೆ. ಸೊ ಲಾಸ್ಟ್ ಇಯರ್ ಒಂದು ವಿಡಿಯೋ ಕ್ಲಿಪ್ ಇತ್ತು, ಅದನ್ನೇ ಆ್ಯಡ್ ಮಾಡಿದ್ದೀನಿ. ಮತ್ತು ಅಲ್ಲಿಂದ ನಾವು ಹೊಟ್ಟಿದ್ದೆ ಕೋಳಿ ಕಟ್ ಮಾಡಿಸ್ಬೇಕಿತ್ತು. ಬಟ್ ಹಂಗೇ ಕುರಿ ಕಡಿತಾ ಇದ್ರು, ಕುರಿ ಆಡು ಆ ಥರ ಎಲ್ಲ. ನಾನು ಅದನ್ನು ನೋಡಬೇಕಂದ್ರೆ ತುಂಬ ಆಸೆ ಇತ್ತು. ಒನ್ ಟೈಮೇ ಕಡಿತಾರೆ ಕತ್ತನ್ನ, ಅದನ್ನು ನೋಡೋಕ್ಕೋಸ್ಕರ ನಿಂತ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ, ಯಾವ ಥರ ಕಡಿತಾರೆ ನೋಡೋಣ ಅಂತ. ಬಟ್ ತುಂಬ ಭಯ ಆಗ್ತಿತ್ತು. ಬಟ್ ಇಟ್ಸ್ ಓಕೆ ಅಂದ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಬಟ್ ಈ ಥರ ಮಾಡ್ತಾರೆ ಅಂದರೆ ಅಮ್ಮನ ಹತ್ರ ಏನಾದರೂ ಅರ್ಕೆ ಕಟ್ಕೊಂಡಿದ್ದು ಇಲ್ಲ ಏನೋ ಒಂದು ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರಲ್ವ, ಅದಕ್ಕೋಸ್ಕರ ಇಲ್ಲಿ ಮರಿ ಕಡ್ದು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡ್ತಾರೆ. ಇದು ಅಲ್ಲಿನ ನಂಬಿಕೆ ಫ್ರೆಂಡ್ಸ್. ತುಂಬ ನಂಬ್ತಾರೆ, ನಾನು ನಂಬ್ತೀನಿ. ಮತ್ತು ನಮ್ಮ ಕೋಳಿನ ಕಟ್ ಮಾಡಿಸ್ಕೊಂಡು ನಾವೇನು ಅಲ್ಲಿ ಕುಕ್ ಮಾಡಿಲ್ಲ, ಅದನ್ನು ತೊಗೊಂಡು ನಾವು ಬಂದ್ವಿ ಮನೇಲೆ ಕುಕ್ ಮಾಡ್ಕೊಳ್ಳೋಣ ಅಂತ. ಮತ್ತು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು ಅಮ್ಮನ ದರ್ಶನ ಮಾಡಿ. ಮತ್ತು ಇನ್ನೇನಪ್ಪ ಬೆಂಗಳೂರಿಗೆ ಹೊರಡೋಣ ಅಂತ ಹೊರಟ್ವಿ. ಮತ್ತು ಬೆಂಗಳೂರಿಗೆ ರೀಚಾಗಿ ಸ್ವಲ್ಪ ರೆಸ್ಟ್ ಮಾಡಿ ಕುಕ್ ಮಾಡ್ತಾಯಿದ್ರು ಮಮ್ಮಿ. ಸೊ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ವೀಕೆಂಡಲ್ಲಿ ಚಿಕನ್ ಮಾಡಿಲ್ಲ ಅಂದರೆ ಆ ವೀಕೆಂಡ್ ಇನ್ಕಂಪ್ಲೀಟ್ ಅನಿಸುತ್ತೆ. ನಮ್ಮ ಮಮ್ಮಿ ಬಿರಿಯಾನಿ ಮಾಡ್ತಾಯಿದ್ರು. ಅವ್ರು ಯಾವ ಥರ ಮಾಡ್ತಾರೆ ಅಂತ ನಾನು ನೋಡ್ಕೊತಿದ್ದೆ. ಬಟ್ ನಂಗೆ ಗೊತ್ತಿಲ್ಲ ಏನೇನು ಹಾಕಿದ್ರು ಅಂತ. ಕೇಳಿದ್ದು ನಂಗೆ ಮರ್ತೋಗ್ಬಿಡುತ್ತೆ ಹೇಳೋದಕ್ಕೆ. ಸೊ ಅವ್ರು ಮಾಡ್ತಿರೋ ಸುಮ್ಮನೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಿಂತಿದೆ. ಬಟ್ ನಮ್ಮ ಮಮ್ಮಿ ಮಾಡೋ ಕುಕ್ಕಿಂಗ್ ನನಗಂತೂ ಇಷ್ಟ. ನಿಮ್ಗೇನಾದರೂ ಆ ಥರ ಕುಕ್ಕಿಂಗ್ ವೀಡಿಯೋಸ್ ಬೇಕಂದರೆ ನನಗೆ ಹೇಳಿ, ನಾನು ಅದನ್ನು ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಯಾವ ಥರ ಕುಕ್ ಮಾಡಿದ್ರು ಅಂತ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಅದನ್ನು ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಮತ್ತು ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಈ ಥರ ಕುಕ್ಕಿಂಗ್ ಮಾಡಬೇಕಾದ್ರೆ ನಮ್ಮ ಮಮ್ಮಿಗೆ ಹೋಗಿ ತರಲೆ ಮಾಡಿ ವೀಡಿಯೋ ಮಾಡಿ ಅವ್ರ ಜೊತೆ ಏನಾದರೂ ಮಾತಾಡ್ತಿರೋದೇ ನನಗೆ ಇಷ್ಟ. ಮತ್ತು ಬಿರಿಯಾನಿ ಮಾಡಿಕೊಟ್ಟು ಆಮೇಲೆ ಸ್ವಲ್ಪ ಕಬಾಬು ಮಾಡಿಕೊಟ್ರು, ಕಬಾಬ್ದು ವೀಡಿಯೋ ಮಾಡ್ಕೊತಿದ್ದೆ. ನನಗಂತೂ ಚಿಕನ್ ಅಂದ್ರೇ ಇಷ್ಟ, ತಿನ್ನೋದಂದ್ರೇ ಇಷ್ಟ. ಅದನ್ನು ನೋಡಿಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ.
ಸೊ ಇನ್ನು ಏನೂ ಕೆಲಸ ಇರಲಿಲ್ಲ ಅಲ್ವಾ. ಸೊ ಇದಕ್ಕಾದರೂ ಮಮ್ಮಿ ಜೊತೆ ನಿಂತ್ಕೊಂಡು ಮಾತಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ. ಸೊ ಮಮ್ಮಿ ಕಬಾಬು ಎಲ್ಲ ಮಾಡಿಕೊಟ್ರು. ಫುಲ್ಲು ಬಿರಿಯಾನಿ ಕಬಾಬ್ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡೆ. ಇದಾಗಿತ್ತು ನನ್ನ ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂದರೆ ಮರಿದಲ್ಲೇ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.